ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶೈಲಜಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂದರೆ ಪಡವಲಕಾಯಿ ಸಾಂಬಾರ್. ರುಚಿಯಾದ ಪಡವಲಕಾಯಿ ಸಾಂಬಾರನ್ನ ಹೇಗೆ ಮಾಡೋದು, ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ಪಡವಲಕಾಯಿ 1 kg, ಅವರೆಬೇಳೆ 1/4 kg. ಅವರೆಬೇಳೆನ ಹಾಫ್ ಆನ್ ಅವರ್ ಮುಂಚೆನೇ ನೆನೆಸಿಡಬೇಕು. ಆಲೂಗೆಡ್ಡೆ 2, ಟೊಮೊಟೊ 4, ಈರುಳ್ಳಿ 4, ಜಿಂಜರ್ 2 ಪೀಸ್, ಗಾರ್ಲಿಕ್ 10 ಪೀಸ್, ತೆಂಗಿನ ತುರಿ ಅರ್ಧ ಒಡೆ. ಇವಾಗ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ನೀರು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಖಾರನ ಸಣ್ಣಗೆ ರುಬ್ಕೋಬೇಕು. ಹೇಗೆ ಅಂದರೆ ಸಾಫ್ಟ್ ಪೇಸ್ಟ್ ಥರ ಆಗಬೇಕು ನೋಡಿ, ಈ ಥರ. ಒಂದು ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಜಿಂಜರ್ ಗಾರ್ಲಿಕ್ ಮತ್ತು ಆನಿಯನ್ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದು, ಅವರೆಬೇಳೆ, ಸ್ವಲ್ಪ ಅರಿಶಿನ ಪುಡಿ, ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಬಿಡೋ ಥರ ಫ್ರೈ ಮಾಡ್ಕೋಬೇಕು. ನಂತರ ಪಡವಲಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ, ಸಿಪ್ಪೆ ಎಲ್ಲ ತೆಗೆದು ಹೆಚ್ಚಿಟ್ಕೊಂಡಿರೋ ಅಂತಹ ಪಡವಲಕಾಯಿ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪಡವಲಕಾಯಿನ. ಸಾಲ್ಟ್ ಹಾಕಿ ಫ್ರೈ ಮಾಡಿ. ಸಾಲ್ಟ್ ಹಾಕಿ ಫ್ರೈ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಉಪ್ಪೆಲ್ಲ ಫಸ್ಟೇ ಇಟ್ಕೊಂಡ್ಬಿಡುತ್ತೆ. ಜೊತೇಲಿ ಆಲೂಗೆಡ್ಡೆನೂ ಹಾಕೋಬಿಡಿ. ಆಲೂಗೆಡ್ಡೆ ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀರಲ್ಲ, ಸೊ ಆ ಆಲೂಗೆಡ್ಡೆನೂ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಮಸಾಲೆ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಸಾಂಬಾರ್ ಪುಡಿ 4 ಸ್ಪೂನ್, ಖಾರದ ಪುಡಿ 3 ಟೇಬಲ್ ಸ್ಪೂನ್, ಕೋಕೋನಟ್ ಅರ್ಧ ಮತ್ತು ಸ್ವಲ್ಪ ವಾಟರ್ ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಸಾಫ್ಟ್ ಪೇಸ್ಟ್ ಥರ ಪೇಸ್ಟ್ ಮಾಡ್ಕೋಬೇಕು. ಇವಾಗ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಹಾಗೆ ಟೊಮೊಟೊನು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಒಂದೇ ಸಲ ಹಾಕೋದಕ್ಕೆ ಸರಿ ಹೋಗುತ್ತೆ. ಟೊಮೊಟೊ ಪೇಸ್ಟ್ ಮಾಡೋಣ ನೋಡಿ, ಈ ಥರ ರೆಡಿಯಾಗಿದೆ ಅಲ್ವಾ. ಸೊ ಈಗ ಇಷ್ಟನ್ನು ಇವಾಗ ಮಸಾಲೆ ಖಾರನೇ ಇವಾಗ ಫಸ್ಟ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆವಾಗಲೇ ರುಬ್ಕೊಂಡಿದ್ವಲ್ಲ ಮಸಾಲೆ ಖಾರ, ಸೊ ಅದನ್ನು ಫಸ್ಟ್ ಆ್ಯಡ್ ಮಾಡಿಕೊಂಡು, ಟೊಮೊಟೊನು ರುಬ್ಕೊಂಡಿದ್ವಲ್ಲ, ಸೊ ಅದನ್ನು ಆ್ಯಡ್ ಮಾಡ್ಕೊಂಬಿಡಿ. ಆ್ಯಡ್ ಮಾಡಿಕೊಂಡು ಅದರಲ್ಲಿ ಮಿಕ್ಸಿ ಜಾರ್ನೆಲ್ಲ ಇದು ಮಾಡಿಬಿಟ್ಟು ಫುಲ್ ನೀರೆಲ್ಲ ಹಾಕಿ ವೇಸ್ಟ್ ಮಾಡಿಬಿಡಿ ಖಾರನೆಲ್ಲ. ಮಸಾಲೆ ಖಾರದಲ್ಲೇ ಸ್ವಲ್ಪ ಹೊತ್ತು ಈ ಥರ ಫ್ರೈ ಮಾಡಬೇಕಾಗುತ್ತೆ. ಸ್ವಲ್ಪ ಹೊತ್ತು ಇಲ್ಲೇ ಕುಕ್ಕರಲ್ಲೇ ಬೇಯಿಸಬೇಕಾಗುತ್ತೆ ನೋಡಿ. ನಂತರ ಚಕ್ಕೆ ಪೌಡರ್ ಹಾಕ್ಕೊತಾ ಇದ್ದೀನಿ. ಚಕ್ಕೆ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಇವಾಗ ಈ ಥರ ಬರುತ್ತೆ. ನೀವು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ನಮ್ಗೆ ಇಷ್ಟು ಗಟ್ಟಿ ಸಾಕಾಗುತ್ತೆ. ನಾನು ಈ ಸಾಂಬಾರನ್ನ 6 ಮೆಂಬರಿಗೆ ಮಾಡಿರೋದು, ಸೊ ಅದರಿಂದ ನೀವು ನೋಡ್ಕೊಂಡು ಮಾಡಿ ಎಷ್ಟು ಕ್ವಾಂಟಿಟಿ ಮೇಲೆ. ನೋಡಿ ಇವಾಗ ವಿಸಲ್ ಹಾಕ್ತಾ ಇದ್ದೀನಿ. ವಿಸಲ್ ಒಂದು 2 ವಿಸಲ್ ಹಾಕ್ಸಿ ಸಾಕಾಗುತ್ತೆ. ಪರ್ಫೆಕ್ಟ್ ಆಗಿದೆ ಇವಾಗ ನೋಡಿ. ಇವಾಗ ಚೆನ್ನಾಗಿ ಬೆಂದಿದೆ ಪಡವಲಕಾಯಿ, ಅವರೆಬೇಳೆ, ಆಲೂಗೆಡ್ಡೆ ಎಲ್ಲ. ನೀವು ಪಡವಲಕಾಯಿ ಸಾಂಬಾರು ಮಾಡಬೇಕು ಅಂತ ಯಾವತ್ತೇ ಅಂದ್ಕೊಂಡ್ರೂ ಅವರೆಬೇಳೆ ಜೊತೆನೇ ಕಾಂಬಿನೇಷನ್ ಮಾಡಿ. ಬೇರೆ ಕಾಳುಗಳು ಹಾಕಿದರೆ ನಿಮ್ಗೆ ಅಷ್ಟು ಫೀಲ್ ಬರಲ್ಲ, ಅಷ್ಟು ಚೆನ್ನಾಗಿರಲ್ಲ, ಅಷ್ಟು ರುಚಿಯಾಗೂ ಇರಲ್ಲ ಸಾಂಬಾರು. ಸೊ ಇದ್ರ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ಯಾವತ್ತೂ ಈ ಥರ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಟ್ರೈ ಮಾಡಿ. ನೀವು ಇದನ್ನು ತುಂಬ ಇಷ್ಟಪಡ್ತೀರಾ. ಸ್ವಲ್ಪ ರೈಸ್ ತಿನ್ನೋರು ಸಹ ಜಾಸ್ತಿ ರೈಸ್ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ಈ ಥರ ನೀವು ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ. ಮತ್ತು ಹೇಗೆ ಬಂದಿದೆ ಸಾಂಬಾರು, ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನೀವು ಮಾಡೋ ಪಡವಲಕಾಯಿ ಸಾಂಬಾರು ಇದೇ ಥರ ಇರುತ್ತಾ ಅಥವಾ ಬೇರೆ ಥರ ಇರುತ್ತಾ ಅನ್ನೋದನ್ನು ಹೇಳಿ. ಇದೇ ಥರ ಒಳ್ಳೊಳ್ಳೆ ರೆಸಿಪಿಗೋಸ್ಕರ ನಮ್ಮ ಶೈಲಜಾ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.